ನಮಸ್ಕಾರ ರೀ. ನಮಸ್ಕಾರ ಸರ್. ಚಾಲಾಗಿತ್ತಲ್ರಿ? ಹಾಂ, ನಮಸ್ಕಾರ. ನಮಸ್ಕಾರ. ಈಗ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ನಾವು ಸರ್ ಹೆಸರು ರೀ ಮಲ್ಲಪ್ಪ ಶಂಕರ್ ಹಗ್ರಿ ಅವ್ರ ತೋಟದಲ್ಲಿದ್ದೀವಿ. ಈಗ ಅವರ ಕಬ್ಬಿಗೆ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ದಾರೆ. ASNL ಇಂಡಿಯಾ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಅವ್ರು ಯೂಸ್ ಮಾಡಿದ್ದಾರೆ. ಸೊ ಇದಕ್ಕಿಂತ ಮುಂಚೆನೇ ಅವ್ರ ಹೊಲಕ್ಕೆ ನಾವು ಬಂದಿದ್ದು. ಅವಾಗ ಅವರ ಕಬ್ಬು ಹರಗಾತಿರಲ್ಲ ಸರ್? ಕಬ್ಬು ಅವ್ರು ಬೋದ್ ಮಾಡತ್ತಿದ್ರು. ಸೊ ಅವಾಗ ನಾವು ಬಂದಿದ್ದು. ಅವಾಗ ಕಬ್ಬು ಹೆಚ್ಚು ಕಡಿಮೆ ಒಂದು 3-3.5 ತಿಂಗಳು ಕಬ್ಬು ಇತ್ತು. ಸೊ ಅದ್ರ ಒಳಗಡೆ ಒಂದು 2 ಸಲ ಸ್ಪ್ರೇ ಮಾಡಿದ್ರು, 2 ಸಲ ನೆಲಕ್ಕೆ ಬಿಟ್ಟಿದ್ರು. ಈಗ ಅದಾದ್ಮೇಲೆ ಮತ್ತೂ ಒಂದು 2 ಸಲ ಸ್ಪ್ರೇ ಮಾಡಿದ್ದಾರೆ. ಈಗ ಇದು ಆಲ್ಮೋಸ್ಟ್ ಕಬ್ಬು ಎಷ್ಟು ತಿಂಗಳದೈತೆ ಸರ್? ಇದು ಈಗ 9 ತಿಂಗಳು ಮುಗಿದು ನೋಡ್ರಿ ಸರ್. 9 ತಿಂಗಳು ಮುಗಿದವ್ರು ಈಗ. ಸೊ ಇದು ಎಷ್ಟು ಕಬ್ಬು ಎಷ್ಟು ಗಣಿಕೆ ಐತೆ ಸರ್? ಈಗ ಇದು ಈಗ ಸರಿ ಸ್ವಲ್ಪ 1 2 3 4 5 6 7 8 9 10 11 12 13 14 15 16 17 18 19 20 21 22 ಗಂಟೆ 22 ಗಣಕಿ ಕಬ್ಬು ಐತಿದೆ ಆಲ್ರೆಡಿ ಈಗ. ಸೊ ಮರಿ ಎಷ್ಟಾಗ್ಯಾವ ಸರ್ ಈಗ ಸದ್ಯಕ್ಕೆ? ಇದು ಮರ್ರಿ ಸರ ಒಂದು 8-9 ರೀ. ಒಂದು ಕಬ್ಬಿಗೆ 8-9 ಮರಿ ಆಗ್ಯಾವ. ಮತ್ತು ಒಂದು ಕಬ್ಬು ಎಷ್ಟು ಗಣಿಕೆ ಐತಿ? 22 ಸರ್. 22 ಗಣಿಕೆ ಐತಿ. ಈಗ ನೀವು ಕಬ್ಬಿಂದು ಎಲಿಗಳು ನೋಡ್ರಿ ಸರ್. ಈಗ ಇದು ಎಷ್ಟು ತಿಂಗಳು ಕಬ್ಬು ಅಂದ್ರಿ ನೀವು? 9 ತಿಂಗಳು. 9 ತಿಂಗಳು ಕಬ್ಬು. ಕಲರ್ ಒಳಗೆ ಏನು ಅನ್ಸುತ್ತೆ ಸರ್ ನಿಮ್ಗೆ? ಏನಾರ ಡಲ್ ಆಗೈತಿ ಅಥವಾ ಕಡಿಮೆ ಆಗೈತಿ ಅಂತ ಏನು ಫರ್ಕ್ ಇಲ್ಲ ಸರ್. ಆಲ್ಮೋಸ್ಟ್ ನಿಮ್ಗೆ ನೀರು ಕಡಿಮೆ ಬಿದ್ದೈತೆ ಅಂತ ಹೇಳಿ ಸರ್ ನಮ್ಗೆ ಬಂದಾಗ. ನೀರು ಕಡಿಮೆ ಬಿತ್ತು ಆದ್ರೂ ಕಬ್ಬು ಆಲ್ಮೋಸ್ಟ್ ಚಲೋ ಊಟ ಬಂದೈತೆ ಅಂತ ಹೇಳಿ. ಈಗ ನಿಮ್ಗೆ ನೋಡ್ರಿ, ಪ್ರತಿ ಸಲ ನೀವು ಕಬ್ಬು ಬೆಳಿತೀರಿ. ಈ ಸಲ ನೀವು ಕಬ್ಬು ಬೆಳೆಯೋದಕ್ಕೆ ಹೋದ್ ಸಲ ನೀವು ಕಬ್ಬು ಬೆಳೆಯೋದಕ್ಕೆ ಏನ್ ಬಹಳ ವ್ಯತ್ಯಾಸ ಆಗಿದೆ ಈ ಕಬ್ಬು ನೋಡಿದ್ರ? ಈಗ ನಮಗೆ ಅನಿಸಿದ ಮಟ್ಟಿಗೆ ಈಗ ಏನು ಆರ್ಗ್ಯಾನಿಕ್ ಮಾಡಿದೇವ್ರಲ್ಲ, ಇದರಿಂದ ನನಗೆ ಉಪಯೋಗ ಆಗೈತಿ ನೋಡ್ರಿ ಸರ್. ನಮ್ಮ ಎಲ್ಲ ಕೂಡ ಹೋಗೋದಿಲ್ರಿ ಸರ್. ಒಟ್ಟ 1 ಚೀಲ 2 ಚೀಲ ಹೀರ್ಯಾ ಹೋಗಿದ್ದ. ರಸಗೊಬ್ಬರ ಒಂದು ಹೆಚ್ಚು ಕಡಿಮೆ 20% ಅಷ್ಟೇ ಯೂಸ್ ಮಾಡ್ರಿ, 25% ಅಷ್ಟೇ ಯೂಸ್ ಮಾಡಿರಿ. ಅದ್ರ ಜೊತೆ ನಮ್ದು ASNL ಗ್ರೋರಿಚ್ ಕೃಷಿಕ ಭೂಮಿ ಅಂತ ಒಂದ್ ಕೊಟ್ಟಿದ್ದು ನಾವು ಲಾಗೋಡಿ. ಸೊ ಅದನ್ನ ನೀವು ನೆಲಕ್ಕೂ ಬಿಟ್ಟೇರಿ, ಸ್ಪ್ರೇನು ಮಾಡಿರಿ. ಹಂಗ ನೋಡ್ರಿ ನೀವು ಈಗ ಆಲ್ಮೋಸ್ಟ್ ಒಂದು ಹೆಚ್ಚು ಕಡಿಮೆ ನಮ್ ಪ್ರಾಡಕ್ಟ್ ಒಂದು 6-7 ಸಲ ಯೂಸ್ ಮಾಡಿರಿ. ಅದು ಬಿಟ್ರ ಏನು ಯೂಸ್ ಮಾಡಿಲ್ಲ, ಏನು ಕೇಳೋದನ್ನ. ಸೊ ಈ ಕಬ್ಬು ನೋಡ್ರಿ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಭಿಪ್ರಾಯ ಏನೈತಿ ನಿಮ್ಗೆ? ನನಗೆ ಅಗದಿ ಉತ್ತಮ ಬಂದೈತಿ ಅನ್ಸುತ್ತೆ. ಉತ್ತಮ ಅನಿಸ್ತೈತಿ. ಇದು ಒಂದು ಕಬ್ಬು ನೀವು ಹೇಳ್ರಿ ಈಗ 22 ಗಣಿಕೆ ಐತಿ, 7ರಿಂದ 8 ಕಬ್ಬು ಆಗ್ಯಾವ ಅಂತ ನೀವು ಹೇಳಿರಿ. ಇದು ಒಂದು ಕಬ್ಬು ಎಷ್ಟು kg ಬರ್ಬೋದು ಸರ್? ಸರ್ ಮೊನ್ನೆ ಇಲ್ಲೇ ಲವಣಿ ಮಾಡಿದಿರಿ ಸರ್. ನಾವು 3.5 ಕಿಲೋ ಹುಡುಗತ್ತಾಗ ತೂಕ ಮಾಡಿದಾರೆ. ನನಗೆ ಅದಕ್ಕಿಂತ ಒಂದು ಹೆಚ್ಚು ಬರ್ಬೋದು ಕೈ ಲೆವೆಲ್. ಅಂದ್ರೆ ಹೆಚ್ಚು ಕಡಿಮೆ ಆನ್ ಅವರೇಜ್ 2.5 kg ಬರುತ್ತೆ. 2.5 kg ಅಂತ ಕಬ್ಬು ಬಂದೇ ಬರುತ್ತೆ. ಹೋದ್ ಸಲ ನೀವು ಕಬ್ಬು ಬೆಳೆದಿರಿ, ಇಷ್ಟು ಬಂದಿರ್ಲಿಲ್ಲ. ಬಟ್ ಈ ಸಲ ನಮ್ದು ASNL ಆರ್ಗ್ಯಾನಿಕ್ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡಿದ್ರಿ. ಸೊ ಈ ರೀತಿ ನಿಮ್ದು ಕಬ್ಬು ಬೆಳೆದೈತಿ. ಕಂಪನಿಯಿಂದ ಸರ್ವಿಸ್ ಹೆಂಗೆ ಸರ್? ಬರೇ ಪ್ರಾಡಕ್ಟ್ ಅಷ್ಟ ಕೊಟ್ಟು ಹೋಗಿದ್ದೇವು. ಕಂಪನಿಯವರು ನೀವು ಬಂದು ನೀವು ವಿಸಿಟ್ ಕೊಡ್ತಿದ್ರಲ್ಲ ಸರ್? ವಿಕ್ರಾಂತ್ ಅವರು ಪದೇ ನಿಮ್ಮ ಪ್ರಾಡಕ್ಟ್ ಬಂದಾರ, ಪ್ರಾಡಕ್ಟ್ ಕೊಟ್ಟಾರ, ವಿಸಿಟ್ ಮಾಡ್ಯಾರ. ನಾನು ಬಂದಿದ್ದೆ ಒಂದ್ಸಲ, ನಾ ಈಗ 2-3ನೇ ಸಲ ಆಲ್ಮೋಸ್ಟ್. ಫಸ್ಟ್ ಒಂದ್ಸಲ ಕೊಟ್ಟೆ ಬಂದಿದ್ದೆ, ಅದಾದ್ಮೇಲೆ ವಿಡಿಯೋ ಮಾಡಕ್ ಒಂದ್ಸಲ. ಇದು 3ನೇ ವಿಡಿಯೋ. ಸೊ ಓವರ್ ಆಲ್ ಎಲ್ಲ ನಿಮ್ಗೆ ಕಬ್ಬಿಂದ ಗ್ರೋತ್ ಎಲ್ಲ ಚೆನ್ನಾಗಿ ಅನ್ಸೈತಿ. ಇದರಿಂದ ನೀವು ಸುತ್ತಮುತ್ತ ರೈತರಿಗೆ ನೀವು ಏನು ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್ ನಮಗೆ ತಿಳಿದು ಹೇಳೋದಂದ್ರೆ ರೀ, ನನಗೆ ಉತ್ತಮ ಅನ್ಸೈತೆ ಅವ್ರಿ. ನನ್ನಲ್ಲಿ ಭೂಮಿ ಬೆಳೆದೈತಿ. ಅಗದಿ ಆರ್ಗ್ಯಾನಿಕ್ ಔಷಧ ಮಾಡಿದ ಬಳಿಕ ನನಗೆ ಅಗದಿ ಯೂಸ್ ಚಲೋ ಆಗೈತಿ. ಅಂದ್ರೆ ಪ್ರಾಡಕ್ಟ್ ಉತ್ತಮ ಅನ್ಸೈತಿ. ಮತ್ತೆ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಭೂಮಿಗೂ ಸೈಡ್ ಎಫೆಕ್ಟ್ ಇಲ್ಲ, ಏನು ರೈತರಿಗೂ ಸೈಡ್ ಎಫೆಕ್ಟ್ ಇಲ್ಲ, ಪರಿಸರಕ್ಕೂ ಸೈಡ್ ಎಫೆಕ್ಟ್ ಇಲ್ಲ. ಒಂದನೇದು. ಎರಡನೇದು, ಇದರಿಂದ ನಿಮ್ಗೆ ಉತ್ತಮ ಇಳುವರಿನೂ ಬರುತ್ತೆ. ಯಾಕಂದ್ರೆ ಈಗ ಹೋದ್ ಸಲಕ್ಕಿಂತ ನಿಮ್ಗೆ ಇಳುವರಿನೂ ಜಾಸ್ತಿ. ಈಗ ನೆಕ್ಸ್ಟ್ ನಾವು ಕಟಾವ್ ಮಾಡುವಾಗೂ ಒಂದು ವಿಡಿಯೋ ಮಾಡೋಣ್ರಿ. ಸೊ ಇದು ನೆಕ್ಸ್ಟ್ ನಿಮ್ಗೆ ಇಳುವರಿ ಅನ್ಕ ಜಾಸ್ತಿ ಬಿದ್ದೇ ಬೀಳುತ್ತೆ. ಈ ಕಬ್ಬು ನೋಡಿದ್ರೆ ನಿಮ್ಗೆ ಹೋದ್ ಸಲಕ್ಕಿಂತ ಎಷ್ಟು ಪರ್ಸೆಂಟೇಜ್ ಇಳುವರಿ ಜಾಸ್ತಿ ಬೀಳ್ಬೋದು ಅನಿಸ್ತದೆ ಸರ್? ಈಗ ಹೋದ್ ಸಲ ನಿಮ್ದು ಇಳುವರಿ ಎಷ್ಟು ಬಿದ್ದಿದೆ ಸರ್ ಈ ನೆಲದಾಗ್ರಿ? ಇದ್ರಿ ಇದ ಫಸ್ಟ್ ಅಂದ್ರೆ ಇದೇನು ಭಾಳ ಏನಕ್ರಿ ಹಿಂದಿನ ಸಲ ರೀ. ರೀ ಈಗ ಒಂದು 50 ಆಗಿತ್ತು. ಹೋದ್ ಸಲ ಬೆಳೆದಾಗ 50 ಟನ್ ಬಿದ್ದಿತ್ತು. ಈ ಸಲ ಎಷ್ಟು ಬೀಳ್ಬೋದು ಸರ್? ಈ ಸಲ ನನಗೆ ಹೇಳಂದ್ರಿ ಕರೆಕ್ಟ್ 1 ಎಕರೆ ಮೇಲೆ ಐತ್ರಿ 70-80 ಟನ್ ತನಕ. 70 ಹಿಡ್ಕೊಂಡು 80 ತನ ಈಗ ಇಳುವರಿ ಬರ್ಬೋದು. ಸೊ ನಿಮ್ಗೆ ಖರ್ಚು ಜಾಸ್ತಿ ಆಗೈತೆ, ಸ್ವಲ್ಪ ಉಳಿತಾಯ ಆಗೈತೆ ಸರ್? ನಂಗೆ ಖರ್ಚು ಮಾಡಿದ್ರಿ ಸರ್. ಅಂದ್ರೆ ನಮ್ಮ ಪ್ರಾಡಕ್ಟ್ ಜೊತೆ ಸ್ವಲ್ಪ ಅಷ್ಟು ಮಾಡಿರಿ. ಹೆಚ್ಚು ಕಡಿಮೆ ಒಂದು 12ರಿಂದ 13 ಸಾವಿರ ರೂಪಾಯಿ ಎಲ್ಲ ಕುಡಿಸಿ ಟೋಟಲ್ ಒಂದು 12ರಿಂದ 13 ಸಾವಿರ ಒಳಗೆ ನಿಮ್ದು ಕಬ್ಬು ಆಲ್ಮೋಸ್ಟ್ ಮುಗಿದು ಹೋಗೈತಿ. ಹೆಚ್ಚು ಕಡಿಮೆ ಒಂದು 4 ಸಲ ಸ್ಪ್ರೇ, ಒಂದು 6ರಿಂದ 7 ಸಲ ನೆಲಕ್ಕೆ
ಇಟ್ರೊಳಗೆ ನಿಮ್ದು ಎಲ್ಲ ಮುಗಿದೋಗೈತಿ 2 ಸಲ ರಸಗೊಬ್ಬರ ಅದು ಅವಶ್ಯಕತೆ ಎಟ್ಟೈತಿ ಅಷ್ಟು ಹೋಗೈತೆ ರೀ. ಅಟ್ಟೆ ರೀ ಸುಮ್ ಇರ್ಲತ್ತ ಹೋಗದಂಗೆ ಹಂಗೆ ಆಲ್ಮೋಸ್ಟ್ ಹೋದ ಸಲಕ್ಕಿಂತ 75% ಲಾಗುಡಿ ಬಂದ್ ಮಾಡಿರಿ. ಸೊ ಇದರಿಂದ ನಿಮ್ಗೆ ಒಳ್ಳೆ ಇಳುವರಿನೂ ಬರುತ್ತೆ ಮತ್ತು ಖರ್ಚುನು ಆಲ್ಮೋಸ್ಟ್ ಕಡಿಮೆ ಮಾಡ್ತೀವಿ. ಸೊ ನಿಮ್ಗೆ ಕಂಪನಿದ ಸರ್ವಿಸು ಒಳ್ಳೇದು ಕೊಟ್ಟೇವಿ. ನೆಕ್ಸ್ಟ್ ನಮ್ದು ಉದ್ದೇಶ ಏನೋ ನೀವು ರೆಗ್ಯುಲರ್ ಎಷ್ಟು ನೀವು ಹೊಲ ಐತಿ ಎಲ್ಲ ಹೊಲಕ್ಕೂ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ, ಒಳ್ಳೆ ಸರ್ವಿಸ್ ಕೊಡೋಣ್ರಿ. ಇದಕ್ಕಿಂತ ಚಲೋ ಇಳುವರಿನೂ ನಾವು ನಿಮ್ಗೆ ತೆಗೆದು ಕೊಡೋಣ. ಇದಕ್ಕಿಂತ ಎಲ್ಲ ಬೆಳೆಗಳಿಗೂ ಈಗ 10 ಸಂಬಂಧನೇ ಸ್ಪೆಷಲ್ ಅದನ್ನ ಮಾಡಿದನ್ರಿ 4 ಫೂಟ್ ಮೇಲೆ ರೀ ಮಾಡೋಣ ಸರ್. ಇದು ಆಕ್ಚುಲಿ ಸ್ಪೇಸಿಂಗು ಕಡಿಮೆ ಐತಿ, 2.5-3 ಫೂಟ್ ಐತಿ. 2.5 ನೀವು 4 ಫೂಟ್ ಮಾಡಿದ್ರಂದ್ರೆ ಆಲ್ಮೋಸ್ಟ್ ಇನ್ನೂ ನಿಮ್ಗೆ ಕಬ್ಬೊಳಗೆ ಉಟಾಣಿಕೆ ಆಗಿರ್ಬೋದು, ಗಣಕಿ ಸೈಜ್ ಆಗಿರ್ಬೋದು. ಇದು ಏನು ಔಷಧ ಬಿಟ್ಟಿರಲಿಲ್ಲ ನಿಮ್ಮದ್ರಿ? ಮರಿನ ಭಾಳ ಹೊಡಿತೀರಿ, ಮರಿ ಭಾಳ ಹೊಡಿತು. ಫಸ್ಟಿಗೆ ಮರಿನೂ ಭಾಳ ಹೊಡಿತು. ಓಕೆ, ಸೊ ಧನ್ಯವಾದಗಳು ಸರ್. ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿರಿ, ಹಿಂಗೆ ನಿಮ್ಗೆ ಸರ್ವಿಸ್ ಕೊಡೋಣ್ರಿ. ಸೊ ನೆಕ್ಸ್ಟ್ ನೀವು ಸುತ್ತಮುತ್ತ ರೈತರಿಗೂ ಹೇಳ್ರಿ, ಅವ್ರಿಗೂ ನೀವು ಯೂಸ್ ಮಾಡಕ್ಕೆ ಹೇಳ್ರಿ. ಧನ್ಯವಾದಗಳು. ನಮಸ್ತೆ.